ಅಪ್ರಾಪ್ತೆಗೆ ಲವ್ ಜಿಹಾದ್ ಖೆಡ್ಡ ತೋಡಿದ್ದಂತಹ ಕಿರಾತಕನ ಕಥೆ ಇದು. ಪ್ರೀತಿಯ ಹೆಸರಲ್ಲಿ ಸಾಹಿಲ್ ದಾಳ ಉರುಳಿಸಿದ್ದ ಚಿಕ್ಕೋಡಿಯ ಮತಾಂತರಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿನಿ ಆಕೆ. ಲವ್ ಜಿಹಾದ್ ಖೆಡ್ಡ ತೋಡಿ ಅಪ್ರಾಪ್ತೆಯನ್ನ ಅಪಹರಿಸುವ ಯತ್ನ ನಡೆದಿತ್ತ. ಚಿಕ್ಕೋಡಿಯ ಮತಾಂತರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ ಆತ ಏನೆಲ್ಲ ಹೇಳಿದಾನೆ ಆಕೆಗೆ. ಸಂಬಂಧಿಯೊಬ್ಬನ ನೆರವಿನಿಂದ ಅಪ್ರಾಪ್ತೆಗೆ ಸಾಹಿಲ್ ಗಾಳ ಹಾಕಿದ್ದ. ಮುಂದೊಂದು ದಿನ ಭಾರತ ಮುಸ್ಲಿಂ ರಾಷ್ಟ್ರವಾಗುತ್ತೆ, ಹಿಂದೂ ಧರ್ಮದಿಂದ, ಹಾಗಾಗಿ ನೀನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗು ಅಂತೆಲ್ಲ ಬ್ರೈನ್ ವಾಶ್ ಮಾಡಿದ್ದಂತೆ ಆಕೆಗೆ. ಅಷ್ಟೇ ಅಲ್ಲ, ಆಕೆಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರು ಕರ್ಕೊಂಡ್ ಬಂದಿದ್ದಾನೆ. ಪೋಷಕರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಅಥಣಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತಾಂತರಿ ಸಾಹಿಲ್ ಹಾಗೂ ಯುವತಿ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಲವ್ ಜಿಹಾದ್ ಯತ್ನಕ್ಕೆ ಅಥಣಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನೋಡಿ, ಈತನೇ ಸಾಹಿಲ್ ಅನ್ನುವಂಥ ವ್ಯಕ್ತಿ. ಈತ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯನ್ನ ಬ್ರೈನ್ ವಾಶ್ ಮಾಡಿ ಅಪಹರಣ ಮಾಡಿ ಬೆಂಗಳೂರು ಕರ್ಕೊಂಡ್ಬಂದಿದ್ದಾನೆ. ಏನಂತ, ಮುಂದೊಂದು ದಿನ ಭಾರತ ಮುಸ್ಲಿಂ ರಾಷ್ಟ್ರ ಆಗಿಬಿಡುತ್ತೆ, ಇಡೀ ಭಾರತ ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಹಾಗಾಗಿ ಇವಾಗಲೇ ನೀನು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಆಕೆಯನ್ನ ಬ್ರೈನ್ ವಾಶ್ ಮಾಡಿದ್ದಾನೆ. ಯುವತಿಯ ಪೋಷಕರು ದೂರು ಕೊಟ್ಟಿದ್ದಾರೆ. ಆ ಪ್ರಕಾರ ಪೊಲೀಸರು ಕ್ರಮ ಕೈಗೊಂಡು ಈಗ ಈ ಸಾಹಿಲ್ನನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜು ಆರಭಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಅದು ಹೇಗೆ ಇಷ್ಟು ಸುಲಭವಾಗಿ ಯುವತಿಯನ್ನ ಬ್ರೈನ್ ವಾಶ್ ಮಾಡಿರ್ತಕ್ಕಂಥದ್ದು? ಮತಾಂತರ ಈ ರಾಜ್ಯದಲ್ಲಿ ನಿಷೇಧ ಇದೆ ಅಂತ ಗೊತ್ತಿದ್ದು ಕೂಡ ಯಾಕೆ ಇಂಥ ಕೆಲಸಕ್ಕೆ ಕೈ ಹಾಕದ? ಆತನಿಗೆ ಇನ್ನೂ ದೊಡ್ಡ ಮಟ್ಟದ ನೆಟ್ವರ್ಕ್ನ ಸಪೋರ್ಟ್ ಏನಾದರೂ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಸಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಈ ಹಿಂದೆಯೂ ಸಹ ಆಗಿರ್ಬೋದು, ಲವ್ ಜಿಹಾದ್ ಅಂತ ಏನೊಂದು ವಿಚಾರ ಬರುತ್ತೆ. ಈ ವಿಚಾರ ಬಂದಂತ ಸಂದರ್ಭಗಳಾಗಿರ್ಬೋದು, ಕೆಲವೊಂದಿಷ್ಟು ಧಾರ್ಮಿಕ ಚಿಂತಕರಾಗಿರ್ಬೋದು ಅಥವಾ ಧಾರ್ಮಿಕ ಹಿತಚಿಂತಕರೇ ಇರ್ತಾರೆ, ಲವ್ ಜಿಹಾದ್ ಅನ್ನೋದು ಇಲ್ಲ ಅಂತ ಕೆಲವೊಂದಿಷ್ಟು ಮಾತುಗಳನ್ನ ಸಹ ಹೇಳ್ತಾ ಇದ್ರು. ಆದ್ರೆ ಈಗೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಅಂತಂದ್ರೇನು, ಅಪ್ರಾಪ್ತೆಯನ್ನ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸುವಂತಹ ಒಂದು ಕಿರಾತಕನ ಯತ್ನ ಏನಾಗಿದೆ, ಇದು ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು. ಕಳೆದ ವಾರ ಅಪ್ರಾಪ್ತೆಯನ್ನ ಕಿಡ್ನಾಪ್ ಮಾಡಿ ಆತ ಕರ್ಕೊಂಡು ಹೋಗಿರ್ತಾನೆ. ಆತನನ್ನ ಕರ್ಕೊಂಡು ಹೋದಂತ ಅಪ್ರಾಪ್ತನ ಏನ್ ಕರ್ಕೊಂಡು ಹೋಗಿರ್ತಾನೆ, ಇವತ್ತು ಕಿರಾತಕನನ್ನ ಅಂದ್ರೇನು ಕೆಡ್ಡಾಗಿ ಕೆಡುವಂತಹ ಕೆಲಸ ಬೆಳಗಾವಿಯ ಪೊಲೀಸರು ಸಹ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಅಥಣಿಯಿಂದ ಅಪ್ರಾಪ್ತೆಯನ್ನ ಅಪಹರಿಸಿಕೊಂಡು ಹೋಗಿರ್ತಕ್ಕಂತಹ ಸಾಹಿಲ್ ಎಂಬಂತ ಏನಿರ್ತಾನೆ, ಈತ ಅಪ್ರಾಪ್ತೆಯನ್ನ ಸಹ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಆ ಸಾಹಿಲ್ನ ಸಂಬಂಧಿಯೊಂದಿಗೆ ಈ ಅಪ್ರಾಪ್ತೆಯ ಪರಿಚಯ ಆಗುತ್ತೆ. ಆರಂಭಿಕದಲ್ಲಿ ಅಪ್ರಾಪ್ತೆಯೊಂದಿಗೆ ಆತ ಚೆನ್ನಾಗಿಯೇ ತನ್ನ ಬಿಹೇವಿಯರ್ ಅನ್ನ ಇಟ್ಕೊಂಡಿರ್ತಾನೆ. ಅದಾದ ಬಳಿಕ ಏನಾಗುತ್ತೆ, ಅಪ್ರಾಪ್ತೆಯನ್ನ ತನ್ನ ಅಂತಂದ್ರೂ ನಂಬಿಕೆಗೆ ಸಹ ತಗೊಂಡಿರ್ತಾನೆ. ಅದಾದ ಬಳಿಕ ಆಕೆಯೊಂದಿಗೆ ಪ್ರೀತಿಯನ್ನ ನಾಟಕವನ್ನ ಸಹ ಮಾಡ್ತಾನೆ. ನಾಟಕ ಮಾಡಿದಂತ ಸಂದರ್ಭದಲ್ಲಿ ಅಪ್ರಾಪ್ತೆಗೆ ಸ್ಪಷ್ಟವಾಗಿ ಹೇಳ್ತಾನೆ, ಮುಂದೊಂದು ದಿನ ಇಡೀ ಭಾರತ ದೇಶ ಮುಸ್ಲಿಂ ದೇಶವಾಗಿ ಮಾರ್ಪಾಟುಗೊಳ್ಳಲಿದೆ. ನೀನು ಒಂದು ವೇಳೆ ಏನಾದರೂ ಹಿಂದೂಯಿಂದ ಮುಸ್ಲಿಂ ಧರ್ಮಕ್ಕೆ ಏನಾದರೂ ನಿನ್ ಮತಾಂತರ ಆದ್ರೆ ನಾನು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಬರದ ರೀತಿಯಲ್ಲಿ ನಾನ್ ನಿನ್ನನ್ನ ನೋಡ್ಕೊಳ್ತೀನಿ ಅಂತ ಹೇಳಿ ಹುಡುಗಿಯ ಮೈಂಡ್ ವಾಶ್ ಸಹ ಮಾಡ್ತಾನೆ. ಇದೇ 28ನೇ ತಾರೀಕಿಗೆ ಹುಡುಗಿಗೆ 18 ವರ್ಷ ತುಂಬಲಿದೆ. ಅಂತಂದ್ರೆ ಇನ್ನೂ ಸಹ ಆಕೆಗೆ 18 ವರ್ಷ ತುಂಬಿಲ್ಲ. ಏನ್ ಅಪ್ರಾಪ್ತೆ ಏನಿದ್ದಾಳೆ, ಅವಳು ಸೆಕೆಂಡ್ PUC ಇನ್ನು ವ್ಯಾಸಂಗ ಸಹ ಮಾಡ್ತಾ ಇರುವಂತದ್ದು. ಮುಂದೊಂದ್ ದಿನ ಹೀಗೆ ಅಂತಂದ್ರೇನು, ಮುಸ್ಲಿಂ ರಾಷ್ಟ್ರ ಆಗಲಿದೆ ನಮ್ದು, ಹೀಗಾಗಿ ನೀನು ಹಿಂದೂಯಿಂದ ಮುಸ್ಲಿಂಗೆ ಮತಾಂತರಗಳು, ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಕೆಲವೊಂದಿಷ್ಟು ಮಾತುಗಳನ್ನು ಸಹ ಆತ ಸಾಹಿಲ್ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಏನಾಗಿತ್ತು, ಕಳೆದ ವಾರ ಬೆಂಗಳೂರಿಗೆ ಸಹ ಸುತ್ತಾಡಕ್ ಹೋಗಿರ್ತಾರೆ. ಈ ಎಲ್ಲ ಅಂತಂದ್ರೆ ಬೆಳವಣಿಗೆಗಳಿಂದ ಮನೆಯವರಿಗೂ ಸಹ ಒಂದು ಡೌಟ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ನೀಡ್ತಾರೆ. ಅದಾದ ಬಳಿಕ ಆಕೆಯನ್ನ ವಶಕ್ಕೆ ಪಡೆದಿರುವ. ಥ್ಯಾಂಕ್ ಯು ಸಂಜು ಆರ್ಭಾವಿ ಡೀಟೇಲ್ಸ್ಗಾಗಿ. ಅಪ್ರಾಪ್ತೆಗೆ ಲವ್ ಜಿಹಾದ್ ಖೆಡ್ಡ ತೋಡಿದ್ದಂತಹ ಕಿರಾತಕನ ಕಥೆ ಇದು. ಪ್ರೀತಿಯ ಹೆಸರಲ್ಲಿ ಸಾಹಿಲ್ ದಾಳ ಉರುಳಿಸಿದ್ದ ಚಿಕ್ಕೋಡಿಯ ಮತಾಂತರಿಯನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿನಿ ಆಕೆ. ಲವ್ ಜಿಹಾದ್ ಖೆಡ್ಡ ತೋಡಿ ಅಪ್ರಾಪ್ತೆಯನ್ನ ಅಪಹರಿಸುವ ಯತ್ನ ನಡೆದಿತ್ತ. ಚಿಕ್ಕೋಡಿಯ ಮತಾಂತರಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಆತ ಏನೆಲ್ಲ ಹೇಳಿದಾನೆ ಆಕೆಗೆ. ಸಂಬಂಧಿಯೊಬ್ಬನ ನೆರವಿನಿಂದ ಅಪ್ರಾಪ್ತೆಗೆ ಸಾಹಿಲ್ ಗಾಳ ಹಾಕಿದ್ದ. ಮುಂದೊಂದು ದಿನ ಭಾರತ ಮುಸ್ಲಿಂ ರಾಷ್ಟ್ರವಾಗುತ್ತೆ,
ಹಿಂದೂ ಧರ್ಮದಿಂದ ಹಾಗಾಗಿ ನೀನು ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗು ಅಂತೆಲ್ಲ ಬ್ರೈನ್ ವಾಶ್ ಮಾಡಿದ್ದಂತೆ ಆಕೆಗೆ. ಅಷ್ಟೇ ಅಲ್ಲ, ಆಕೆಯನ್ನ ಕಿಡ್ನಾಪ್ ಮಾಡಿ ಬೆಂಗಳೂರು ಕರ್ಕೊಂಡ್ಬಂದಿದ್ದಾನೆ. ಪೋಷಕರು ದೂರು ಕೊಟ್ಟಿದ್ದಾರೆ. ಆ ದೂರಿನ ಅನ್ವಯ ಅಥಣಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮತಾಂತರಿ ಸಾಹಿಲ್ ಹಾಗೂ ಯುವತಿ ಇಬ್ಬರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಲವ್ ಜಿಹಾದ್ ಯತ್ನಕ್ಕೆ ಅಥಣಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನೋಡಿ, ಈತನೇ ಸಾಹಿಲ್ ಅನ್ನುವಂಥ ವ್ಯಕ್ತಿ. ಈತ ದ್ವಿತೀಯ PUC ವಿದ್ಯಾರ್ಥಿನಿಯನ್ನ ಬ್ರೈನ್ ವಾಶ್ ಮಾಡಿ ಅಪಹರಣ ಮಾಡಿ ಬೆಂಗಳೂರು ಕರ್ಕೊಂಡ್ಬಂದಿದ್ದಾನೆ. ಏನಂತ, ಮುಂದೊಂದು ದಿನ ಭಾರತ ಮುಸ್ಲಿಂ ರಾಷ್ಟ್ರ ಆಗಿಬಿಡುತ್ತೆ, ಇಡೀ ಭಾರತ ಮುಸ್ಲಿಂ ರಾಷ್ಟ್ರ ಆಗುತ್ತೆ, ಹಾಗಾಗಿ ಇವಾಗಲೇ ನೀನು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗು ಅಂತ ಆಕೆಯನ್ನು ಬ್ರೈನ್ ವಾಶ್ ಮಾಡಿದ್ದಾನೆ. ಯುವತಿಯ ಪೋಷಕರು ದೂರು ಕೊಟ್ಟಿದ್ದಾರೆ. ಆ ಪ್ರಕಾರ ಪೊಲೀಸರು ಕ್ರಮ ಕೈಗೊಂಡು ಈಗ ಈ ಸಾಹಿಲ್ನನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜು ಆರಭಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಂಜು, ಅದು ಹೇಗೆ ಇಷ್ಟು ಸುಲಭವಾಗಿ ಯುವತಿಯನ್ನು ಬ್ರೈನ್ ವಾಶ್ ಮಾಡಿರ್ತಕ್ಕಂಥದ್ದು? ಮತಾಂತರ ಈ ರಾಜ್ಯದಲ್ಲಿ ನಿಷೇಧ ಇದೆ ಅಂತ ಗೊತ್ತಿದ್ದು ಕೂಡ ಯಾಕೆ ಇಂಥ ಕೆಲಸಕ್ಕೆ ಕೈ ಹಾಕಿದ? ಆತನಿಗೆ ಇನ್ನೂ ದೊಡ್ಡ ಮಟ್ಟದ ನೆಟ್ವರ್ಕ್ನ ಸಪೋರ್ಟ್ ಏನಾದರೂ ಇದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಸಂಜು? ಹೌದು ಶ್ರೀಲಕ್ಷ್ಮಿ, ಏನಂತಂದ್ರೆ ಈ ಹಿಂದೆಯೂ ಸಹ ಆಗಿರ್ಬೋದು ಲವ್ ಜಿಹಾದ್ ಅಂತ ಏನೊಂದು ವಿಚಾರ ಬರುತ್ತೆ. ಈ ವಿಚಾರ ಬಂದಂತ ಸಂದರ್ಭಗಳಾಗಿರ್ಬೋದು, ಕೆಲವೊಂದಿಷ್ಟು ಧಾರ್ಮಿಕ ಚಿಂತಕರಾಗಿರ್ಬೋದು ಅಥವಾ ಧಾರ್ಮಿಕ ಹಿತಚಿಂತಕರೇ ಇರ್ತಾರೆ, ಲವ್ ಜಿಹಾದ್ ಅನ್ನೋದು ಇಲ್ಲ ಅಂತ ಕೆಲವೊಂದಿಷ್ಟು ಮಾತುಗಳನ್ನ ಸಹ ಹೇಳ್ತಾ ಇದ್ರು. ಆದ್ರೆ ಈಗೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಅಂತಂದ್ರೇನು, ಅಪ್ರಾಪ್ತೆಯನ್ನ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸುವಂತಹ ಒಂದು ಕಿರಾತಕನ ಯತ್ನ ಏನಾಗಿದೆ, ಇದು ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು. ಕಳೆದ ವಾರ ಅಪ್ರಾಪ್ತೆಯನ್ನ ಕಿಡ್ನಾಪ್ ಮಾಡಿ ಆತ ಕರ್ಕೊಂಡು ಹೋಗಿರ್ತಾನೆ. ಆತನನ್ನ ಕರ್ಕೊಂಡು ಹೋದಂತ ಅಪ್ರಾಪ್ತನ ಏನ್ ಕರ್ಕೊಂಡು ಹೋಗಿರ್ತಾನೆ, ಇವತ್ತು ಕಿರಾತಕನನ್ನ ಅಂದ್ರೇನು ಕೆಡ್ಡಾಗಿ ಕೆಡುವಂತಹ ಕೆಲಸ ಬೆಳಗಾವಿಯ ಪೊಲೀಸರು ಸಹ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಅಥಣಿಯಿಂದ ಅಪ್ರಾಪ್ತೆಯನ್ನ ಅಪಹರಿಸಿಕೊಂಡು ಹೋಗಿರ್ತಕ್ಕಂತಹ ಸಾಹಿಲ್ ಎಂಬಂತ ಏನಿರ್ತಾನೆ, ಈತ ಅಪ್ರಾಪ್ತೆಯನ್ನ ಸಹ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾನೆ. ಆ ಸಾಹಿಲ್ನ ಸಂಬಂಧಿಯೊಂದಿಗೆ ಈ ಅಪ್ರಾಪ್ತೆಯ ಪರಿಚಯ ಆಗುತ್ತೆ. ಆರಂಭಿಕದಲ್ಲಿ ಅಪ್ರಾಪ್ತೆಯೊಂದಿಗೆ ಆತ ಚೆನ್ನಾಗಿಯೇ ತನ್ನ ಬಿಹೇವಿಯರ್ ಅನ್ನ ಇಟ್ಕೊಂಡಿರ್ತಾನೆ. ಅದಾದ ಬಳಿಕ ಏನಾಗುತ್ತೆ, ಅಪ್ರಾಪ್ತೆಯನ್ನ ತನ್ನ ಅಂತಂದ್ರೇನು ನಂಬಿಕೆಗೆ ಸಹ ತಗೊಂಡಿರ್ತಾನೆ. ಅದಾದ ಬಳಿಕ ಆಕೆಯೊಂದಿಗೆ ಪ್ರೀತಿಯನ್ನ ನಾಟಕವನ್ನ ಸಹ ಮಾಡ್ತಾನೆ. ನಾಟಕ ಮಾಡಿದಂತ ಸಂದರ್ಭದಲ್ಲಿ ಅಪ್ರಾಪ್ತೆಗೆ ಸ್ಪಷ್ಟವಾಗಿ ಹೇಳ್ತಾನೆ, ಮುಂದೊಂದು ದಿನ ಇಡೀ ಭಾರತ ದೇಶ ಮುಸ್ಲಿಂ ದೇಶವಾಗಿ ಮಾರ್ಪಾಟುಗೊಳ್ಳಲಿದೆ. ನೀನು ಒಂದು ವೇಳೆ ಏನಾದರೂ ಹಿಂದೂಯಿಂದ ಮುಸ್ಲಿಂ ಧರ್ಮಕ್ಕೆ ಏನಾದರೂ ನೀನು ಮತಾಂತರ ಆದ್ರೆ ನಾನು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನ ಬರದ ರೀತಿಯಲ್ಲಿ ನಾನು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ಹುಡುಗಿಯ ಮೈಂಡ್ ವಾಶ್ ಸಹ ಮಾಡ್ತಾನೆ. ಇದೇ 28ನೇ ತಾರೀಕಿಗೆ ಹುಡುಗಿಗೆ 18 ವರ್ಷ ತುಂಬಲಿದೆ. ಅಂತಂದ್ರೆ ಇನ್ನೂ ಸಹ ಆಕೆಗೆ 18 ವರ್ಷ ತುಂಬಿಲ್ಲ. ಏನು ಅಪ್ರಾಪ್ತ ಏನಿದ್ದಾಳೆ ಅವಳು ಸೆಕೆಂಡ್ PUC ಇನ್ನು ವ್ಯಾಸಂಗ ಸಹ ಮಾಡ್ತಾ ಇರುವಂತದ್ದು. ಮುಂದೊಂದು ದಿನ ಹೀಗೆ ಅಂತಂದ್ರೇನು, ಮುಸ್ಲಿಂ ರಾಷ್ಟ್ರ ಆಗಲಿದೆ ನಮ್ಮದು, ಹೀಗಾಗಿ ನೀನು ಹಿಂದೂಯಿಂದ ಮುಸ್ಲಿಂಗೆ ಮತಾಂತರಗಳು, ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಕೆಲವೊಂದಿಷ್ಟು ಮಾತುಗಳನ್ನು ಸಹ ಆತ ಸಾಹಿಲ್ ಹೇಳಿರುವಂತದ್ದು. ಎಲ್ಲೋ ಒಂದ್ ಕಡೆ ಏನಾಗಿತ್ತು, ಕಳೆದ ವಾರ ಬೆಂಗಳೂರಿಗೆ ಸಹ ಸುತ್ತಾಡಕ್ ಹೋಗಿರ್ತಾರೆ. ಈ ಎಲ್ಲ ಅಂತಂದ್ರೆ ಬೆಳವಣಿಗೆಗಳಿಂದ ಮನೆಯವರಿಗೂ ಸಹ ಒಂದು ಡೌಟ್ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ನೀಡ್ತಾರೆ. ಅದಾದ ಬಳಿಕ ಆಕೆಯನ್ನ ವಶಕ್ಕೆ ಪಡೆದಿರುವಂತ. ಥ್ಯಾಂಕ್ ಯು ಸಂಜು ಆರ್ಭಾವಿ ಡೀಟೇಲ್ಸ್ಗಾಗಿ.